ಸರ್ ಪಂದ್ಯನ ಶುರು ಮಾಡಿ ಸರ್. ಆರಂಭಿಸಿ ಪಂದ್ಯಗಳ ಸಾಗಿರುಗತಿಯಲ್ಲಿ ಆರಂಭಿಕೆಯನ್ನು ಕಂಡು ಮುಂದಿನ ಹಂತಕ್ಕೆ 2 ದಿನಕ್ಕೆ ಆರಂಭಿಕೆಗೆ ಬೇಗವಾಗಿ ಪಂದ್ಯನ ಆರಂಭಿಸಿಕೊಳ್ಳಿ ಎಂಬುದಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಮೊದಲ ಓವರ್ ಚಾಲ್ತಿಯಲ್ಲಿ ಆರಂಭಿಕೆಯನ್ನು ಕಂಡುಕೊಳ್ತದೆ ಯಶವಂತು. ಎಸೆತಗಾರಿಕೆಯಲ್ಲಿ ಪ್ರಯತ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಮೊದಲ ಚೆಂಡು ಒಂಟಿ ಓಟಗಳಿಗೆ ಅವಕಾಶ ಕಲ್ಪಿಸ್ತದೆ. ಒಂಟಿ ಓಟ ಪೂರೈಕೆ. ವಾಸಪ್ರಕಾಶ್ ಸ್ಟ್ರೈಕ್ ರಾತಿಯಲ್ಲಿ ಬಹಳಷ್ಟು ಸುಂದರತ ಎಸೆತ. ಓಟಗಳು ಬಾಡ್ತಾ ಇಲ್ಲ. ಮೊದಲ ಚೆಂಡು ಒಂಟಿ ಓಟಗಳಿಗೆ ಅವಕಾಶ ಕಲ್ಪಿಸಿದ್ರು. ತದನಂತರವಾಗಿ ಚೊಕ್ಕಿ ಮೂರನೇ ನಿಟ್ಟಿನ ಚೆಂಡಿನಲ್ಲಿ ಅದ್ಯಾವ ಚೆಂಡಿನ ಪರಿವರ್ತನೆಯನ್ನ ಯಶವಂತ್ ದಾಖಲಿಸ್ತಾರೆ. ವಾಸಪ್ರಕಾಶ್ ಬಹಳ ಸುತ್ತಮ ರೀತಿಯ ಚೆಂಡು. ದಾಂಡಿನ ಸಂಪರ್ಕನ ಕಂಡುಕೊಳ್ತಾಳೆ ಚೊಕ್ಕಿ ಎಸೆತ. ಸರ್ ಗಾಡಿ ಲೈಟ್ ಆಫ್ ಮಾಡಿ ಸರ್. ಅಲ್ಲಿ ಸರ್ ರೋಡ್ ಹತ್ರ ಗಾಡಿ ಆಫ್ ಮಾಡಿ. ಎಲೆಕ್ಟ್ರಿಕ್ ಬೈಕ್ ಸುರೇಶ್ ಸೋರಿ ಧನ್ಯವಾದಗಳು. ಬಹಳ ಸುತ್ತಮ ರೀತಿಯ ಚೆಂಡು. ನಿರೀಕ್ಷೆ ದಾಂಡು ಚೆಂಡಿನ ಸಂಪರ್ಕನ ಕಂಡುಕೊಳ್ತಾ ಕ್ರಿಕೆಟ್ ಸಮರಸ ಆಗ್ತಾ ಇದೆ. ಅಂತಿಮ ಒಂದೆಸೆತ ಹಂತದಲ್ಲಿ ಲಾಸ್ಟ್ ಬಾಲ್ಸ್. ಬಹಳಷ್ಟು ಸುಂದರತೆ. ಚೆನ್ನೈ ತನ್ನಡ ಬಲವಾದ ಮನವಿಗೆ ತಕ್ಕದೆ ಪುರಸ್ಕಾರಗಳು ಲಭಿಸ್ತಾರೆ. ತಿರಸ್ಕಾರಗಳು ಅಂತಿಮ ಚೆಂಡಿಗಾಗಿ ಅಂತಿಮ ಎಸೆತ. ಬಹಳ ಸುತ್ತಮುತ್ತ ಹೊಡೆತ. ಓಟಗಳಿಗೆ ಅವಕಾಶ ಕಲ್ಪಿಸಲ್ಲ. ಕೇವಲ ಒಂಟಿ ಓಟಗಳು ಮಾತ್ರ. ಮೊದಲ ಪೋಪ್ಲೆ ಹಂತದ ಮುಕ್ತಾಯಕ್ಕಾಗಿ ಯಶವಂತ್ ಅಲ್ಲಿ ಕೇವಲ ಒಂದು ಓಟಕ್ಕೆ ಅವಕಾಶ ಮಾತ್ರ ಕಲ್ಪಿಸಿದ್ರು. ಎರಡನೇ ಓವರ್ ಚಾಲ್ತಿಯಲ್ಲಿ ಅದೆಷ್ಟು ಓಟಗಳ ಪೂರೈಕೆಯನ್ನ ಅಶ್ವಮೇಧ ತುಮಕೂರು ದಾಖಲಿಸ್ತಾರೆ. ಎರಡನೇ ಚಾಲ್ತಿಗಾಗಿ ಚೇತನ್ ಟಗರು ಅಂಕಣ ಒಳಭಾಗದಲ್ಲಿ ಎಸೆತಗಾರಿಕೆಯಲ್ಲಿ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಸರ್ ಅಂಪೈರ್ಸ್ ಪಂದ್ಯನ ಆರಂಭಿಸಿಕೊಳ್ಳಿ ಸರ್. ಸಮಯನ ವ್ಯರ್ಥ ಮಾಡ್ಕೊಳ್ಬೇಡಿ. ಮುಂದಿನ ಹಂತಕ್ಕೆ ತಮಗೆ ತೊಂದರೆ ಆಗ್ತದೆ. ಎರಡನೇ ಚಾಲ್ತಿ ಮೊದಲ ಚೆಂಡಿಗಾಗಿ ಆರಂಭಿಸಿ ಪಂದ್ಯವನ್ನು ಆರಂಭಿಸಿ ಚೇತನ್. ಬಹಳ ಸುತ್ತ ಬರ್ತಾ ಹೊಡೆತ ಎತ್ತಡ. ಪರ್ಫೆಕ್ಟ್ ಗ್ಯಾಪ್ ಶಾಟ್. ಸೇಮಾರಕ್ಕೆ ಹರ ಭಾಗಕ್ಕೆ 4 ಕೋಟೆಗಳಲ್ಲಿ ಭರ್ಜರಿಯಾಗಿ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 4 ಕೋಟೆಗಳು ಯಶಸ್ವಿಕೆ. 5 ಓವರ್ಗಳನ್ನು ಸುತ್ತ ಪಂದ್ಯಾಟ ಸಾಗ್ತಾ ಇದೆ. 5 overs ಮ್ಯಾಚ್. ಎರಡನೇ ಚೆಂಡಿಗಾಗಿ ಮತ್ತೊಮ್ಮೆ ಚೇತನ್ ಟು ಪವನ್.
ಸುಂದರತೆ ಹೊಡೆತ ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ಮಲ್ಲಿ ಮಾಡ್ತಾ ಇದ್ದಾರೆ. ಒಂದು ಓಟಗಳಲ್ಲಿ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. ಸ್ಟ್ರೈಕ್ ರಾತಿಯಲ್ಲಿ ಇವಾಗ ವಾಸು ಪ್ರಕಾಶ್ ಆಗಮಿಸ್ತಾ ಇದ್ದಾರೆ. ಕಳೆದ ಓವರ್ನಲ್ಲಿ 5 ಸಣ್ಣ ಚುಕ್ಕಿನ ಅನುಭವಿಸಿರ್ತಕ್ಕಂಥ ದಾಂಡಿಗರಲ್ಲಿ ಚೇತನ್ ಟಗರು ಅದ್ಯಾವ ರೀತಿ ಎದುರಿಸ್ತಾರೆ. ಈತ ನಡುವೆ ಬಹಳ ಸುತ್ತ ಬರುತ್ತೆ. ವಾಸು ಪ್ರಕಾಶ್ ಇನ್ನಿಂಗ್ಸ್ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಕ್ಲೀನ್ ಬೌಲ್ ಚೇತನ್ ಟಗರು. ಶಿರಾಗೇಟ್ ಪರಿಸರದ ಖ್ಯಾತಿ ಆಟಗಾರರು ಕೂಡ ಈ ಹಂತದಲ್ಲಿ ಚಕ್ರವರ್ತಿ ತುಮಕೂರು ಮೊದಲ ವಿಕೆಟ್ ಸಾಗಾಟವನ್ನು ಕಾಣಲಿಕ್ಕೆ ಚೇತನನ್ನು ಪರಿಚಯಿಸ್ತಾ ಇದೆ. ಈ ಹಂತದಲ್ಲಿ ಹೊಸ ದಾಂಡಿನ ಅಂಕಣ ಪ್ರವೇಶತೆ ಕೂಡ ಲೊಡ್ಡದೆಲೆ. ಆರಂಭಿಸಿ ಪಂದ್ಯವನ್ನು ಆರಂಭಿಸಿಕೊಳ್ಳಿ ಸರ್. ಸಮಯನ ವ್ಯರ್ಥ ಮಾಡ್ಕೊಳ್ಬೇಡಿ. ತೀರಾ ಸೊಡಗೆ ಬರ್ತಕ್ಕಂಥ ಸಣ್ಣ ತನ್ಮೂಲಕವಾಗಿ ಮನು ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ತದನಂತರವಾಗಿ ಕೂಟದ ಹಿಂಬದಿಯಲ್ಲಿ ಗಿರೀಶ್ ಕ್ಯಾಚ್ ಅನ್ನ ಪಡೆದ್ರು. ಸೆಕೆಂಡ್ ವಿಕೆಟ್ಸ್ ಗಾನ್. ಬಂದ ದಾರಿಗೆ ಸುಂಕವಿಲ್ಲದಂತೆ ದಿಲೀಪ್ ಆಗಮಿಸ್ತಕ್ಕಂಥ ಚೆಂಡಿನಲ್ಲೇ ಮರಳಿ ಪೇವಿಲಿನತ್ತ ಸಾಕ್ತಾ ಇದ್ದಾರೆ. ಸೆಕೆಂಡ್ ವಿಕೆಟ್ಸ್ ಡೌನ್. ಯಾವುದೇ ತಂಡಕ್ಕೆ ಬ್ಯಾಡ್ ಲೈಟ್ ಆದಲ್ಲಿ ಅಪೀಲ್ ಮಾಡುವಂತಿಲ್ಲ ಸರ್. ಗಮನಿಸಿ, ದಾಂಡಿಗರು ಆಗಮಿಸಿ. ಸರ್ ಬ್ಯಾಟ್ಸ್ಮನ್ಸ್ ಬನ್ನಿ ಸರ್. ಸರ್ ಅಫ್ರೋಜ್ ಅವರೇ. ಸರ್ ಗಮನಿಸಿ, ಬ್ಯಾಟ್ಸ್ಮನ್ಸ್ಗಳು ದಯಮಾಡಿ ಬೇಗ ಅಂಕಣದಲ್ಲಿ ಪ್ರವೇಶನ ಕಂಡುಕೊಳ್ಬೇಕು ಸರ್. ವಿಕೆಟ್ ಸಾಗದ ಬಳಿಕವಾಗಿ ಸಮಯನ ವ್ಯರ್ಥ ಮಾಡ್ಕೊಳ್ಬೇಡಿ. ದಯಮಾಡಿ ಪಂದ್ಯವನ್ನು ಮುಂದುವರಿಸಿಕೊಳ್ಳಿ ಅಂಪೈರ್ಸ್. ಸುಂದರತ ಎಸೆತ ವೈಡ್ ಬಾಲ್ ಅನ್ನುವ ಸೂಚನೆ ನಿರ್ಣಾಯಕರು ತೋರ್ಪಡಿಸ್ತಾ ಇದ್ದಾರೆ. ಅನಾವಶ್ಯಕ ಓಟಗಳಿಗೆ ಚೇತನ್ ಅವಕಾಶ ಕಲ್ಪಿಸ್ತಾ ಇದ್ದಾರೆ. ಮತ್ತೊಮ್ಮೆ ಚೇತನ್ ಟು ಅಫ್ರೋಜ್. ತೀರಾ ಶಾರ್ಟ್ ಆಗಿ ಬರ್ತಕ್ಕಂಥ ಚೆನ್ನ ಬಾಳ ಸುತ್ತಮುತ್ತ ಹೊಡೆತ ತನ್ಮೂಲಕವಾಗಿ ಸೀಮಾರೇಖೆ ಹೊರಭಾಗನ ಕ್ರಮಿಸಿಕೊಳ್ತದೆ. ಬೌಂಡ್ರಿ. ಅಫ್ರೋಜ್ ಮೊದಲ ಚೆಂಡಿನಲ್ಲಿ 4 ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ನಿರೀಕ್ಷೆ ಹಂತದಲ್ಲಿ ಇವಾಗ ಚೇತನ್ 2 ಹೊದ್ದೆಗಳ ಆಘಾತವನ್ನು ಕಾಣಲಿಕ್ಕೆ ಅವಕಾಶ ಕಲ್ಪಿಸಿದ್ರು. ತದನಂತರವಾಗಿಯೂ ಬೌಂಡ್ರಿಯಲ್ಲಿ ಬರ್ತಾ ಇದೆ. ಕೆಳಕಾಲ ಗಾಳಿ ತೆಗೆದಕ್ಕಂತ ಸೈಡು ಏತ ನಡುವೆ ಚೇತನ್ ಇಲ್ಲಿ ವೈಯಕ್ತಿಕವಾಗಿ 3ನೇ ಹೋದರೆ ಆಘಾತಕ್ಕೆ ಪಾತ್ರವನ್ನು ವಹಿಸ್ತಾ ಇದ್ದಾರೆ. 3rd ವಿಕೆಟ್ಸ್ ಗಾನ್. ಅಫ್ರೋಜ್ ಇವಾಗ ಪಂದ್ಯದ ಪರಿವೀಕ್ಷಣೆಗೆ ಜಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ಬ್ಯಾಟರ್ ಬನ್ನಿ ಸರ್. ಸರ್ ಬನ್ನಿ, ಹೊಸ ಬ್ಯಾಟರ್ ಅಂಕಣ ಪ್ರವೇಶನ ಮಾಡಿ.
ಸಮಯ ವ್ಯರ್ಥನ ಮಾಡ್ಕೊಳ್ಬೇಡಿ, ಅಲ್ಲಿ ಗಮನಿಸ್ಕೊಳ್ಳಿ. ಮುಂದಿನ ಹಂತಕ್ಕಾಗಿ 2 ಪಂದ್ಯಗಳು ಸಮರೋಗಿಸಿ ಪಂದ್ಯಾಟ ಆಡಬೇಕಾಗ್ತದೆ. ಹನ್ನೊಂದು 11 ರನ್ಸ್ ಆಗಮಿಸಿ ಸರ್, ಹೊಸ ಬ್ಯಾಟರ್ ಆಗಮಿಸಿ ಅಂಕಣ ಒಳಭಾಗದಲ್ಲಿ ಪ್ರವೇಶನ ಕಾಣಲಿ ಎಂಬುದಾಗಿ ತಿಳಿಯಪಡಿಸ್ತಾ ನಿರೀಕ್ಷೆ ಇನ್ನೂ ಕೂಡ 18 ಚೆಂಡುಗಳು ಬಾಕಿ ನಡೀತಾ ಇದೆ. 18 ಚೆಂಡುಗಳಲ್ಲಿ ಅದೆಷ್ಟು ಓಟಗಳ ದಾಖಲಾತಿಯನ್ನು ಕಂಡುಕೊಳ್ತಾರೆ ಅಶ್ವಮೇಧ ತುಮಕೂರು. ಬಹಳ ಸುತ್ತುವರೆದ ಎಸೆತ ಓಟಗಳಿಗೆ ಅವಕಾಶ ಕಲ್ಪಿಸ್ತಾ ಇಲ್ಲ ಚೌಕಿ ಎಸೆತ. ಅದೇ ರೀತಿಯಾಗಿ ಆನಂದ್ ಗುರಜೆ ಒಂದು ಸಿಕ್ಸರ್ಗೆ 1,000 ರೂಪಾಯಿಗಳ ಘೋಷಣೆ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ದಾಂಡಿಗರೊಂದು ಸಿಕ್ಸರ್ ದಾಖಲಿಸಿದ್ರೆ 1,000 ರೂಪಾಯಿಗಳ ನಗದು ಬಹುಮಾನ ಪಡಿತಾರೆ. ಮತ್ತೊಮ್ಮೆ 2 ಓಟಗಳಿಗೆ ಅವಕಾಶ ಕಲ್ಪಿಸದೆ ಯಶಸ್ವಿ ಕೈಯ ಕೂಡ 13ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾರೆ. 13 ದಯಮಾಡಿ ಗಮನಿಸ್ಕೊಳ್ಳಿ, ಕಾಮೆಂಟ್ರಿ ಬಾಕ್ಸ್ ಬಳಿ ಇರತಕ್ಕಂಥ ಬ್ಯಾನರ್ಗೆ ಹೊಡೆದಲ್ಲಿ ಮಾತ್ರ ಸಿಕ್ಸರ್ 1,000 ರೂಪಾಯಿಗಳಿರ್ತವೆ. ಸುಂದರತೆ ಹೊಡೆದನ್ನು ದಾಖಲಿಸಿದ್ರು. ಒಂಟಿ ಓಟಗಳ ಪೂರೈಕೆ, ಅವಳಿ ಓಟಗಳ ಪ್ರಯತ್ನಗಳು ಸಂಪೂರ್ಣ ಪೂರೈಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. 15ಕ್ಕೆ ಏರಿಕೆಯನ್ನು ಕಂಡುಕೊಳ್ತದೆ. 15 15 ಓಟಗಳಿಗೆ ಮೊದಲ 3 ಹೊತ್ತುಗಳ ಆಘಾತವನ್ನು ಕಂಡಿದೆ ಅಶ್ವಮೇಧ ತುಮಕೂರು. ಸರ್ ಪಂದ್ಯಾಟನ ಆರಂಭಿಸಿ. ಈತರ ಮಧ್ಯೆ ಬಹಳಷ್ಟು ಸುಂದರತ ಎಸೆತ, ರಿವರ್ಸ್ ಶಾಟ್ಗಳ ಪ್ರಯತ್ನ ಮಾಡಿದ್ರು. ಲೆಗ್ ಬಾಯ್ಸ್ ಎನ್ನುವ ಸೂಚನೆ ನಿರ್ಣಾಯಕ ತೋರ್ಪಡಿಸ್ತಾ ಇದ್ದಾರೆ. ಅಂತಿಮ 1 ಎಸೆತ ಬಾಕಿ ನಡೀತಾ ಇದೆ. ಅದೇ ರೀತಿಯಾಗಿ ನೆಟ್ ನೇರ ಸಿಕ್ಸರ್ ಬ್ಯಾನರ್ ಕಟ್ಔಟ್ಗೆ ದಾಖಲಿಸಿದ್ರೆ 1,000 ರೂಪಾಯಿಗಳ ಘೋಷಣೆ. ಬಹಳ ಸುತ್ತಮುತ್ತ ಚೆಂಡು ಏತ ನಡುವೆ ಬ್ಲಾಕರ್ ಕ್ಲೇನ್ ಬೋಲ್ಟ್ ಪವರ್ ಇನ್ನಿಂಗ್ಸ್ಗೆ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಇಂದಿನ ದಿವಸ ಯಶವಂತ್ ಬಹಳಷ್ಟು ಬೋಲ್ಡ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ರು. ಪ್ರಯತ್ನಗಳಿಗೆ ತಕ್ಕಂಥ ಸಫಲತೆಗಳು ಹೆಚ್ಚಿನದಾಗಿ ಕಾಯ್ತಾ ಇವೆ. ಸರ್ ಬ್ಯಾಟ್ಸ್ಮನ್ಸ್ಗಳು ಬನ್ನಿ ಸರ್, ಹೊಸ ಬ್ಯಾಟರ್ ಅಂಕಣ ಪ್ರವೇಶನ ಮಾಡ್ಕೊಳ್ಳಿ. ಆಲೋಚನೆಯನ್ನು ಮಾಡಬೇಡಿ ಸರ್, ಮುಂದಿನ ಹಂತಕ್ಕಾಗಿ ನಮಗೆ ಇನ್ನೂ ಕೂಡ ಮುಖ್ಯ ಕಾರ್ಯಕ್ರಮಗಳು ಬಾಕಿ ಇವೆ. ಆಗಮಿಸಿ ಹೊಸ ಬ್ಯಾಟರ್ ಅಂಕಣ ಪ್ರವೇಶನ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಸಾಗ್ತಾ ಇದೆ. ಹೊಸ ದಾನಿಯ ಪ್ರವೇಶ ಕಡೆ ಅಂಕಣ ಪ್ರವೇಶನ ಕಾಣ್ತಾ ಇದ್ದಾರೆ.
ಸೊ ದಾಂಡಿಗನ ನಾಮ ಇದೆ ತಿಳಿದು ಬರ್ತಾ ಇಲ್ಲ. ರೋಹಿತ್ ಬಹಳ ಸುತ್ತ ಬರ್ತಾ ಎಸೆತರ ದಾಖಲಿಸಿದ್ರು. ಸಂದೀಪ್ ಕಾಟ್ ಹೊಡೆತರ ದಾಖಲಿಸಿದ್ರು. ಈತ ನಡುವೆ ಟಗರು ಚೇತು ಒನ್ ಹ್ಯಾಂಡೆಡ್ ಕ್ಯಾಚ್ ಇಲ್ಲಿ ಸೀಮಾರೆ ಕ್ಯಾಚಿನಲ್ಲಿ ಬಹಳಷ್ಟು ಉತ್ತಮ ಕ್ಷೇತ್ರಕ್ಷಣನ ಮಾಡಿದ್ರು. ಇದರ ಮೂಲಕವಾಗಿ ಸಂದೀಪ್ ಕಾಟ್ ಇನ್ನಿಂಗ್ಸ್ಗೆ ಮುಕ್ತವನ್ನ ಕಂಡುಕೊಳ್ತಾ ಇದೆ. 15 ಓಟಗಳಿಗೆ ಇಲ್ಲಿ ಹೊದ್ದರೆಗಾತನ ಕಂಡುಕೊಳ್ತಾವೆ. ದಾಂಡಿಗರ ಕಡೆ ಪ್ರವೇಶ ಮಾಡ್ಕೊಳ್ಳಿ ಎಂಬುದಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಹೊಸ ದಾಂಡಿಗರ ಪ್ರವೇಶ ಕಡೆ ಕಾಟೋ ಧನಂಜಯ್ ನಿರೀಕ್ಷೆ ಹಂತದಲ್ಲಿ ಸಾಗ್ತಾ ಇದೆ. ಸರ್ ಗಮನಿಸಿ, ಸಮವಸ್ತ್ರ ಇಲ್ಲದಿದ್ದಲ್ಲಿ ಅಂಕಣದಲ್ಲಿ ಪಂದ್ಯಾಟ ನಾಡುವಂತಿಲ್ಲ. ಸಮವಸ್ತ್ರ ಧರಿಸೇ ಪಂದ್ಯಾಟ ನಾಡಬೇಕಿಲ್ಲಿ. ಸರ್ ಗಮನಿಸ್ಕೊಳ್ಳಿ, ವೇಗದ ಗತಿಯಲ್ಲಿ ಕ್ರಮಿಸಬೇಕು ಸರ್. ಅಲ್ಲಿ ಪಂದ್ಯಾಟ ಆರಂಭಿಸಿ ಮುಂದಿನ ಹಂತಕ್ಕಾಗಿ ಬಹಳಷ್ಟು ತೊಂದರೆಯುಂಟಾಗ್ತದೆ. ಪಂದ್ಯಾಟ ಆರಂಭಿಸಿಕೊಳ್ಳಿ ಸರ್ ಅಂಪೈರ್ಸ್. ಬಹಳ ಸುತ್ತಮರತೆ ಎಸೆತ ಓಟಗಳಿಗೆ ಅವಕಾಶ ಕಲ್ಪಿಸ್ತಾಲ ರೋಹಿತ್. ಬಹಳಷ್ಟು ಯುವ ಪರಿಸರದ ಎಸೆತಗಾರರು ಕೂಡ ಚಕ್ರವರ್ತಿ ತುಮಕೂರು ಬಹಳಷ್ಟು ಯುವ ಆಟಗಾರರಿಗೆ ಅವಕಾಶ ಕಲ್ಪಿಸ್ತಾ ಇದೆ. ಮೂರನೇ ಎಸೆತ ಓಟಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ನಿರೀಕ್ಷೆ ಹೊಡೆತಗಳಿಗೆ ದಾಂಡು ಚೆಂಡು ಸಂಪರ್ಕಗಳೇ ಇಲ್ಲ. CSP ಟ್ರೋಫಿ ಶ್ರೀ ಡಾಕ್ಟರ್ ಪಾಪಣ್ಣ ಸ್ವಾಮಿರವರ 52ನೇ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಆಯೋಜಿಸಿರ್ತಕ್ಕಂಥ ಟೂರ್ನಮೆಂಟ್ ಕೂಡ ಜಿಲ್ಲಾ ಮಟ್ಟದಲ್ಲಿ 2026ರ ಆರಂಭಕ್ಕೆ ಮೊದಲ ಟೂರ್ನಮೆಂಟ್. ಬೌಲರ್ಸ್ ಬ್ಯಾಕ್ ನೆಟ್ಟಂದ್ರೆ ಹೊಡೆದ ದಾಖಲಿಸಿದ್ರು. ಕ್ಷೇತ್ರಕ್ಷರ ಯಶು ಮಾಡಿದ್ರಲ್ಲಿ ತನ್ಮಧ್ಯೆ ಕಾಟು ಧನಂಜಯ್ ಹೊದ್ದರಾಘಾತನ ಕಂಡುಕೊಳ್ತಾ ಇದೆ. ರೋಹಿತ್ ಅಲ್ಲಿ ವೈಯಕ್ತಿಕವಾಗಿ 2ನೇ ವಿಕೆಟ್ ಆಘಾತನ ಕ್ರಮಿಸ್ತಾ ಇದ್ದಾರೆ. ಸರ್ ಹೊಸ ಬ್ಯಾಟರ್ ಆಗಮಿಸಿ ಹೊಸ ಬ್ಯಾಟರ್ ಅಂಕಣ ಪ್ರವೇಶನ ಕೂಡ ಕಾಣ್ತಾ ಇದ್ದಾರೆ. ಶಿವು ಆಗಮಿಸಿ ಸರ್ ಅಂಕಣ ಒಳಭಾಗದಲ್ಲಿ 15ಕ್ಕೆ ಸ್ಥಗಿತವನ್ನ ಕಂಡಿದೆ. ಅಶ್ವಮೇಧ ತುಮಕೂರು ಅದ್ಯಾವ ನಿಟ್ಟಿನಲ್ಲಿ ತನ್ನದ ಒಟ್ಟಾರೆ ಗಳಿಕೆಯನ್ನು ಅದೆಷ್ಟು ಓಟಗಳಾಗಿ ಟಾರ್ಗೆಟ್ ಸಂಖ್ಯೆಯನ್ನ ಅದೆಷ್ಟು ಓಟಗಳ ಗಡಿಯನ್ನು ದಾಟಿಸಿ ನೀಡ್ತಾರೆ ಎಂಬುದಾಗಿ ನಿರೀಕ್ಷೆಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಆರಂಭಿಸ್ಕೊಳ್ಳಿ, ಪಂದ್ಯಾಟನ ಆರಂಭಿಸ್ಕೊಳ್ಳಿ. ಬೌಲರ್ ಕೊಂಚ ಮಟ್ಟಿಗೆ ಹಿನ್ನಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ದಾಂಡಿಗರ ಸ್ವಿಚ್ಗಳ ಪ್ರಯತ್ನ ಮಾಡಿದ್ರು. ಬೌಲರ್ಸ್ ಇವಾಗ ಕಮ್ ಬ್ಯಾಕ್. ತೀರಾ ಶಾರ್ಟ್ ಆಗಿ ಬರ್ತಕ್ಕಂಥ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲೆತ್ತು. ಓ ಮೈ ಗುಡ್ನೆಸ್, ಈತ ನಡುವೆ ರೋಹಿತ್ ವೈಯಕ್ತಿಕವಾಗಿ 3ನೇ ವಿಕೆಟ್ ಆಘಾತನ ಕ್ರಮಿಸ್ತಾ ಇದ್ದಾರೆ. ಶಿವು ವಿಕೆಟ್ಸ್ ಇಲ್ಲಿಗೆ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ.
ಈ ಚೆಂಡಿನಲ್ಲಿ ರೋಹಿತ್ ಬಹುಶಃ ಒಂದು ವಿಕೆಟ್ಸ್ ಕ್ರಮಿಸಿದ್ರೆ ಹ್ಯಾಟ್ರಿಕ್ ವಿಕೆಟ್ ಟೇಕಿಂಗ್ ಬೌಲಿಂಗ್ ಆಗ್ತದೆ. ರವಿ ಹೊಸ ದಾಂಡಿಗನ ಪರಿಚಯ, ಹ್ಯಾಟ್ರಿಕ್ ಬರುತ್ತಾ ಎಲ್ಲಿ? ಬಹಳಷ್ಟು ತೊಂಬರತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಸುಂದರತೆ ಓವರ್ ದಾಖಲಿಸಿದ್ರು. ಮೇಡ್ ಇನ್ ಪ್ಲಸ್ 3 ವಿಕೆಟ್ಸ್. ಬಹಳಷ್ಟು ಸೊಗಸಾದ ಎಸೆತಗಾರಿಕೆ ಪರಿಚಯ ಮಾಡಿದ್ರು. ಈ ಟೂರ್ನಮೆಂಟ್ ನಲ್ಲಿ ಮೊಟ್ಟ ಮೊದಲ ಹಂತದಲ್ಲಿ ಮೇಡ್ ಇನ್ ಸಿಂಗಲ್ ವಿಕೆಟ್, ಡಬಲ್ ವಿಕೆಟ್ ಅನ್ನು ಕಬಲಿಸಿದ್ರು. ಈ ಹಂತದಲ್ಲಿ ಮೊಟ್ಟ ಮೊದಲ ಎಸೆತಗಾರ ಕೂಡ ರೋಹಿತ್ ಮೇಡ್ ಇನ್ ವಿತ್ ಟ್ರಿಬಲ್ ವಿಕೆಟ್ ಟೇಕಿಂಗ್ ಓವರ್ ದಾಖಲಾತಿಯನ್ನು ಕಾಣ್ತಾ ಇದ್ದಾರೆ. ಅಂತಿಮ 6 ಎಸೆತಗಳಲ್ಲಿ ಬಾಕಿ ಉಳಿತಾ ಇದೆ. ಲಾಸ್ಟ್ 6 ಬಾಲ್ಸ್. ಆರಂಭಿಸಿ ಪಂದ್ಯವನ್ನು ಆರಂಭಿಸಿ. ಮೊದಲ ಚೆಂಡು ಬಹಳಷ್ಟು ಬಿರುಸಿನ ಎಸೆತ, ಓಟಗಳಿಗೆ ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ ಮಲ್ಲಿಕಾರ್ಜುನ್ ಮಲ್ಲೆ. ಎರಡನೇ ಚೆಂಡಿಗಾಗಿ ಎರಡನೇ ಚೆಂಡು ಬಹಳಷ್ಟು ಬ್ಲಾಕರ್ ಎಸೆತ, ಒಂದು ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ಅವಳಿ ಓಟಗಳ ಪ್ರಯತ್ನಗಳು ರೋಹಿತ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಈತ ನಡುವೆ ಹೋದರೆ ಆಘಾತನ ಕಾಣಿಕೊಳ್ತಾ ಇದೆ. ಇಲ್ಲಿ ಬಹಳಷ್ಟು ರಣ ರೋಮಾಂಚಕರ ಕಂಡಿದ ಪಂದ್ಯಾಟಗಳಿಗೆ ಸಾಗ್ತಾ ಇವೆ. ಎಂಟು ಹೊದ್ದರಿಗಳ ಆಘಾತನ ಕಂಡಿರ್ತಕ್ಕಂಥ ಅಶ್ವಮೇಧ ತುಮಕೂರು ಇನ್ನು ಕೂಡ ಪಂದ್ಯಾಟವನ್ನ ಆಡ್ತಾ ಇದೆ. 16 ಓಟಗಳಿಗೆ ಇನ್ನು ಕೂಡ ಪಂದ್ಯಾಟನ ಮುಂದುವರಿಸ್ತಾ ಇದೆ. ಅಂತಿಮ ಎಸೆತ ಓಟಗಳಿಗೆ ಅವಕಾಶ ಕಲ್ಪಿಸ್ತಾ ಇಲ್ಲ ಚೌಕಿ ಎಸೆತ. ಈ ಹಂತದಲ್ಲಿ ಬಹಳಷ್ಟು ತೊಂಬರತಿಯ ಚೆಂಡು, ಓಟಗಳಿಗೆ ಅವಕಾಶ ಕಲ್ಪಿಸ್ತಾ ಇಲ್ಲ. ಅಲ್ಲಿ ಗೋಟ ರಕ್ಷಣೆ ಬಹಳಷ್ಟು ಯಶಸ್ಸನ್ನು ಕಂಡುಕೊಳ್ತಾ ಇದೆ. ತೃತೀಯ ನೇತ್ರ, ಥರ್ಡ್ ಅಂಪೈರ್ ರಿವ್ಯೂ ಪೆಂಡಿಂಗ್. ಹೋದರ ಆಘಾತನ ಕೂಡ ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗನ ಪರಿಚಯ ಮಿಲ್ಟನ್ ಅಂಕಣ ಪ್ರವೇಶನ ಕೂಡ ಕಾಣ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ವಿಕೆಟ್ಸ್ಗಳು ಕೂಡ ಆಲ್ಔಟ್ ಆಗೋ ಬಹಳಷ್ಟು ಸಂಗತಿಯಲ್ಲಿ ಸಾಗ್ತದೆ. ಅಶ್ವಮೇಧ ತುಮಕೂರು ಈತ ನಡೆ ಬಹಳಷ್ಟು ತೊಂಬರತೆ ಎಸೆತ, ಲೆಗ್ ಬೈಸ್ ಎನ್ನುವ ಸೂಚನೆಗಳು. ದಾಂಡು ಮತ್ತು ಚೆಂಡಿಗೆ ಸಂಪರ್ಕನ ಕ್ರಮಿಸಲ್ಲ. ಕಂಪ್ಲೀಟ್ಲಿ ಡಾಟ್. ಮಲ್ಲಿಕಾರ್ಜುನ್ ಮಲ್ಲೆ ಬಹಳಷ್ಟು ಯಶಸ್ಸಿನ ಎಸೆತಗಾರ ಒಳಗೊಂಡಿರ್ತಕ್ಕಂಥ ಚಕ್ರವರ್ತಿ ತುಮಕೂರು ಇಲ್ಲಿ ಪ್ರದರ್ಶನವನ್ನು ನೀಡ್ತಾ ಇದೆ. ಸುಂದರತ ಎಸೆತ, ಮತ್ತೊಮ್ಮೆ ಓಟಗಳ ಕದಿತಕ್ಕಂಥ ಪ್ರಯತ್ನಗಳು, ಇದರ ಮೂಲಕವಾಗಿ ವಿಕೆಟ್ ಆಘಾತನ ಮತ್ತೊಮ್ಮೆ ಕ್ರಮಿಸದೆ. ಕಂಪ್ಲೀಟ್ಲಿ ಆಲ್ಔಟ್ಸ್. ಸರ್ ಪಂದ್ಯವನ್ನು ಆರಂಭಿಸ್ಕೊಳ್ಳಿ ಸರ್. ಸ್ಕೋರ್ ಎಷ್ಟು ಸರ್ ಶಿವ ಅವರೇ? 17 ಒಟ್ಟಾರೆ ಗಳಿಕೆ, 18 ಟಾರ್ಗೆಟ್ ಸಂಖ್ಯೆ, ನಿರೀಕ್ಷೆಯ 30 ಚೆಂಡುಗಳಿಗೆ 18 ಓಟಗಳ ಅವಶ್ಯಕತೆ ಜಯಕ್ಕಾಗಿ.
ನಿರೀಕ್ಷೆ 30 ಚೆಂಡುಗಳಿಗೆ 18 ಓಟಗಳ ಅವಶ್ಯಕತೆ. ಜಯಕ್ಕಾಗಿ ಪಂದ್ಯಾಟ ಆರಂಭಿಸಿ ಎಂಬುದನ್ನು ತಿಳಿಯಪಡಿಸುವ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಶ್ರೀ ಡಾಕ್ಟರ್ ಪಾಪಣ್ಣ ಸ್ವಾಮಿಯವರಿಗೆ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಆದರಣೀಯ ಸ್ವಾಗತನ ಕೂಡ ಬಯಸ್ತಾ ಇದ್ದೇವೆ. ಅದೇ ರೀತಿ ಅಮ್ಮನಟ್ಟಿಯ ಪರಿಸರದ ಗೋಪಾಲ ಸ್ವಾಮಿಯವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಚಿಕ್ಕಣ್ಣ ಸ್ವಾಮಿಯ ಪ್ರದರ್ಶನ ಅರ್ಚಕರು ಕೂಡ ಆಗಿರ್ತಕ್ಕಂಥ ಹೀರಣ್ಣರವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ಹೃದಯ ಸ್ಪರ್ಶಿಯ ಸ್ವಾಗತನ ಬಯಸ್ತಾ ಇದ್ದೇವೆ. ಎರಡನಲ್ಲಿ ಸಾಗ್ತಾ ಇರ್ತಕ್ಕಂಥ ಚಕ್ರವರ್ತಿ ವಿರುದ್ಧವಾಗಿ ಅಶ್ವಮೇಧ ತುಮಕೂರು. ಫೈನಲ್ ಹಣಾಹಣಿಯ ಪ್ರಸ್ತುತ ಪಂದ್ಯಾಟ ಸಾಗ್ತಾ ಇದೆ. 30 ಎಸೆತ. ಈತ ನಡುವೆ ಮೊದಲ ಎಸೆತ ರಿವರ್ಸ್ ಬೌಂಡ್ರಿ ಪ್ಲಸ್ ನೋ ಬಾಲ್. 4 ಓಟ ಪ್ಲಸ್ 1 ಓಟ, 5 ಓಟಗಳು ಪೂರೈಕೆ. ಜಯಕ್ಕಾಗಿ ಕೇವಲ 13 ಓಟಗಳ ಅವಶ್ಯಕತೆ ಬರಬೇಕಾಗಿದೆ. ಫ್ರೈ ಹಿಟ್ ಚೆಂಡು ಅದ್ಯಾವ ರೀತಿ ಮಂಜು ಉಪಯೋಗಿಸ್ತಾರೆ. ಅದೆಷ್ಟೋ ಟೂರ್ನಮೆಂಟ್ಗಳ ಬಳಿಕವಾಗಿ ಚಕ್ರವರ್ತಿ ತುಮಕೂರು ಇಲ್ಲಿ ಕಂಬ್ಯಾಕ್ ಅನ್ನು ನೀಡ್ತಾ ಇದೆ. 2026ರ ಆರಂಭಿಕೆಯ ಮೊದಲ ಟೂರ್ನಮೆಂಟ್ ನ ಜಯವನ್ನು ಸಾಧಿಸ್ತಾರ. ಹೊಸ ಹುರುಪಿನೊಂದಿಗೆ, ಹೊಸ ಟ್ರೋಫಿಯೊಂದಿಗೆ. ತೀರಾ ಸೋಟಾಗಿ ಬಿಡ್ತಕ್ಕಂಥ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಏತ ನಡುವೆ ಹೊಡಿ 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 ಸಿಕ್ಸರ್. 6 ಓಟಗಳು. ಅದೇ ರೀತಿಯಾಗಿ ಬೆಂಗಳೂರು ಪರಿಸರದ ಸಮಾಜ ಸೇವಕರು ಕೂಡ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೂಡ ಆಗಿರ್ತಕ್ಕಂಥ ಶ್ರೀಕಾಂತ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ CSP ಟ್ರೋಫಿಯ ಪರವಾಗಿ ಸ್ವಾಗತನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಬೆಂಗಳೂರು ಪರಿಸರದ ಸಮಾಜ ಸೇವಕರು ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೂಡ ಆಗಿರ್ತಕ್ಕಂಥ ದೇವರಾಜರವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಮ್ಮ CSP ಟ್ರೋಫಿಯ ಪರವಾಗಿ ಸ್ವಾಗತನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಕೊಡಗೇಳಿ ಗ್ರಾಮ ಪಂಚಾಯತಿಯ ಸದಸ್ಯರು ಕೂಡ ಆಗಿರ್ತಕ್ಕಂಥ ಸಿ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ನಮ್ಮ CSP ಟ್ರೋಫಿಯ ಪರವಾಗಿ ಸ್ವಾಗತನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಬೆಂಗಳೂರಿನಿಂದ ಬಾಲಕೃಷ್ಣರವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಮ್ಮ CSP ಟ್ರೋಫಿಯ ಪರವಾಗಿ ಸ್ವಾಗತನ ವಹಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಮೊದಲ ಹೋದರೆ ಆಘಾತನ ಕಂಡಿರ್ತಕ್ಕಂಥ ಚಕ್ರವರ್ತಿ ತುಮಕೂರು ಹೊಸ ದಾಡಿಗರ ಪರಿಚಯ ಗಿರೀಶ್ ಇಲ್ಲಿ ಅಂಕಣ ಪ್ರವೇಶವನ್ನ ಕಾಣ್ತಾ ಇದ್ದಾರೆ. ಅದೇ ರೀತಿಯಾಗಿ ಚನ್ನವಳ್ಳಿಯ ಚಿಕ್ಕೇಗೌಡರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ CSP ಟ್ರೋಫಿಯ ಪರವಾಗಿ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತನ ಬಯಸ್ತಾ ಇದ್ದೇವೆ. ತರದ ಒಟ್ಟಾರೆಗಳಿಗೆ 12ಕ್ಕೆ ಏರಿಕೆ. ಜಯಕ್ಕಾಗಿ ಕೇವಲ 6 ಓಟಗಳ ಅವಶ್ಯಕತೆ. ಇಲ್ಲಿ ಮನು ಸಿಕ್ಸರ್ ದಾಖಲಿಸಿ ಪಂದ್ಯಾಟವನ್ನು ಜಯಿಸ್ತಾರ. ಓ ಮೈ ಗುಡ್ನೆಸ್, ಇಲ್ಲಿ ಕ್ಯಾಚ್ ಆಗುತ್ತಾ? ವಿಕೆಟ್ಸ್ ಆಘಾತನ ಕ್ರಮಿಸ್ತಾ ಇದೆ. ಎಲ್ಲಾ ಪಂದ್ಯಾಟಗಳಲ್ಲೂ ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಬಲ್ಲಂತ ಮನು ಅಂತಿಮ ಫೈನಲ್ ಪಂದ್ಯಾಟದಲ್ಲಿ ವಿಕೆಟ್ಸ್ ಅನ್ನು ಒಪ್ಪಿಸಿ ಪೇವಿಲಿಯನ್ ಅಂತ ಸಾಕ್ತಾ ಇದ್ದಾರೆ. ಸೆಕೆಂಡ್ ವಿಕೆಟ್ಸ್ ಗಾನ್. 2 ಹೊತ್ತರಗಳಾಘಾತನ ಕಂಡಿರ್ತಕ್ಕಂಥ ಚಕ್ರವರ್ತಿ ತುಮಕೂರು ಹೊಸ ಬ್ಯಾಟರ್ ಇಲ್ಲಿ ತಬ್ರೇಸ್ ಅಂಕಣ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ತಬ್ರೇಜ್ ಇವಾಗ ಸ್ಟ್ರೈಕ್ ಅನ್ನ ಪಡೀತಾ ಇದ್ದಾರೆ. ಬಹಳ ಸುತ್ತಮರೆತಿ ಎಸೆತ ಓಟಗಳು ಬರ್ತಾ ಇಲ್ಲ. ಚೊಕ್ಕೆ ಡೆಲಿವರಿ ಅಂತಿಮ ಹಂತದಲ್ಲಿ ಸಾಗ್ತಾ ಇರ್ತಕ್ಕಂಥ ಪ್ರಸ್ತುತ ಪಂದ್ಯಾಟ.
ಜಯಕ್ಕಾಗಿ 6 ಓಟಗಳ ಅವಶ್ಯಕತೆ, 6 ರನ್ಸ್. 6 ಓಟಗಳ ಬಳಿಕವಾಗಿ ಚಕ್ರವರ್ತಿ ತುಮಕೂರು ಪಂದ್ಯಾಟನ ಜಯಿಸಲಿಕ್ಕೆ ಸಾಧ್ಯವಾಗಿರ್ತದೆ. ಇಲ್ಲವಾದಲ್ಲಿ 24 ಚೆಂಡುಗಳಲ್ಲಿ ಚೊಕ್ಕಿಯಾಗಬೇಕು ಬಹುಶಃ. ತದನಂತರವಾಗಿ ಎಲ್ಲಾ ಹುದ್ದೆಗಳನ್ನ ನೆಲಕ್ಕೆ ಹುರುಳಿಸಿದಲ್ಲಿ ಮಾತ್ರ ಅಶ್ವಮೇಧ ತುಮಕೂರು ಪಂದ್ಯಾಟನ ಜಯಿಸಲು ಸಾಧ್ಯವಾಗಿರುತ್ತೆ. ಹೊಸ ಎಸೆತಗಾರರ ಪರಿಚಯ ಕೂಡ ಅಂಕಣ ಒಳಭಾಗದಲ್ಲಿ. ಮೊದಲ ಓವರ್ ಮುಕ್ತಾಯದ ಬಳಿಕ 2ನೇ ಓವರ್ಗಾಗಿ ರವಿಚಂದ್ರನ್ ಪರಿಚಯ ಮಾಡ್ಕೊಳ್ತಾರೆ. ರವಿ ಸುಂದರತ ಎಸೆತ, ಓಟಗಳು ಬರ್ತಾ ಇಲ್ಲ. ಚೊಕ್ಕಿ ಎಸೆತ ಎರಡರಲ್ಲಿ ಸಾಗ್ತಾ ಇರ್ತಕ್ಕಂಥ CSP ಟ್ರೋಫಿ ಅಂತಿಮ ಪಂದ್ಯಾಟ, ಅಂತಿಮ ಇನ್ನಿಂಗ್ಸ್ ಆರಂಭಿಕೆಯನ್ನು ಕಂಡು ಅಂತ್ಯವನ್ನ ಕೂಡ ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗಿನ ಪರಿಚಯ ಯಶವಂತ್ ಇಲ್ಲಿ ಅಂಕಣ ಪ್ರವೇಶನ ಮಾಡಿದ್ದಾರೆ. ತುಮಕೂರು ಎಕ್ಸ್ಪ್ರೆಸ್ ಬಹಳಷ್ಟು ಯಶಸ್ಸನ್ನ ಕಂಡಿರ್ತಕ್ಕಂಥ ಸವ್ಯ ಸಾಚಿ ಎಸೆತಗಾರರು ಕೂಡ ಈ ನಿಟ್ಟಿನಲ್ಲಿ ರವಿಚಂದ್ರನ್ ಎದುರಿಸಿ ದಾಂಡಿಗ ತನನ್ನ ಮುಂದೂಡಿಸ್ತಾ ಇದ್ದಾರೆ. ಜಯಕ್ಕಾಗಿ 5 ಓಟಗಳ ಅವಶ್ಯಕತೆ ಬರಬೇಕಾಗಿದೆ. ಅದೇ ರೀತಿಯಾಗಿ ಕಡಗಿಹಳ್ಳಿ ಗ್ರಾಮ ಪಂಚಾಯತಿಯ ಸದಸ್ಯರು ಕೂಡ ಆಗಿರ್ತಕ್ಕಂಥ ಸಿ ಕುಮಾರಸ್ವಾಮಿ ಅವರು ಈ ಟೂರ್ನಮೆಂಟಿನ 2ನೇ ಬಹುಮಾನವಾಗಿರ್ತಕ್ಕಂಥ 50,000 ರೂಪಾಯಿಗಳನ್ನ ಕೊಡುಗೆಗೆ ನೀಡ್ತಾ ಇದ್ದಾರೆ. ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಧನ್ಯವಾದಗಳು. ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಜಯಕ್ಕಾಗಿ ಕೇವಲ 1 ಓಟಗಳ ಅವಶ್ಯಕತೆ. ಇಲ್ಲಿ ಚಕ್ರವರ್ತಿ ತುಮಕೂರು 2026ರ ಮೊದಲ ಜಯವನ್ನ ಸಾಧಿಸಲಿಕ್ಕೆ 1 ಓಟಗಳ ಅವಶ್ಯಕತೆ. ಆ ನಿಟ್ಟಿನಲ್ಲಿ CSP ಟ್ರೋಫಿಯ ಅಂತಿಮ ದಿವಸದ 2ನೇ ಬಹುಮಾನದ ಕಾಡುಗೆಯ ದಾನಿಗಳು ಕೂಡ ಆಗಿರ್ತಕ್ಕಂಥ ಕೊಡಗೆಹಳ್ಳಿ ಗ್ರಾಮ ಪಂಚಾಯತಿಯ ಸದಸ್ಯರು ಸಿ ಕುಮಾರಸ್ವಾಮಿ ಅವರು ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು 50,000 ರೂಪಾಯಿಗಳ 2ನೇ ಬಹುಮಾನ. ಓ ಮೈ ಗುಡ್ನೆಸ್, ಈತ ನಡುವೆ ಪಂದ್ಯಾಟನ ಜಯಿಸಿದ ಚಕ್ರವರ್ತಿ ತುಮಕೂರು 1 ಮ್ಯಾಚ್ 3 ದಿವಸಗಳ ಪ್ರಸ್ತುತ ಪಂದ್ಯಾಟವನ್ನ ಜಯವನ್ನ ಸಾಧಿಸಿದ ಚಕ್ರವರ್ತಿ ತುಮಕೂರು. ಹೃತ್ಪೂರ್ವಕ ಧನ್ಯವಾದಗಳು ಕೂಡ ತಿಳಿಸ್ತಾ ಇದ್ದೇವೆ. ಸರ್, ಎಲ್ಲ ಆಟಗಾರರು ಮುಖ್ಯ ವೇದಿಕೆ ಬಳಿ ಆಗಮಿಸಿ ಎಂಬುದಾಗಿ ತಿಳಿಯಪಡಿಸ್ತಾ ಇದ್ದೇವೆ.